ವೀಕ್ಷಕರೇ, ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ ಅನ್ನುವಂತಹ ಬಹುಮುಖ್ಯವಾಗಿರತಕ್ಕಂತ ವಿಷಯ. ಲಾಭ ಏನಿದೆ, ನಷ್ಟ ಏನಿದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನ ಇರಬೇಕು, ಈ ತಿಂಗಳಲ್ಲಿ ನಿಮಗೆ ಧನಪ್ರಾಪ್ತಿ ಯೋಗ ಇದೆಯಾ, ಅಂದುಕೊಂಡಂತ ಕೆಲಸಗಳು ಈ ತಿಂಗಳಲ್ಲಿ ನಿಮಗೆ ಸುಲಭವಾಗಿ ಆಗುತ್ತಾ ಅನ್ನುವಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಗೊತ್ತಾ, ವಿಡಿಯೋದ ಕೊನೆಯಲ್ಲಿ ಅಪರೂಪವಾಗಿರುವಂತಹ ಪರಿಹಾರಗಳು ಕೂಡ ಈ ವಿಡಿಯೋದಲ್ಲಿ ತಾವು ತಿಳ್ಕೊಳ್ಳಬಹುದು. ಹಾಗಾಗಿ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ಖಂಡಿತ ಆಗುತ್ತೆ ಅನ್ನುವಂತ ಭರವಸೆಯನ್ನ ನೀಡುತ್ತಾ ಬನ್ನಿ. ಹಾಗಿದ್ರೆ ವಿಡಿಯೋ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋಣ. ಆದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ನಿಮಗೆ ಗೊತ್ತಿರುವ ಹಾಗೆ ಈ ಹಿಂದಿನ ವಿಡಿಯೋಗಳಲ್ಲೂ ತಿಳಿಸಿದೀವಿ. ವೃಷಭ ರಾಶಿಯವರ ಜನ್ಮ ನಕ್ಷತ್ರಗಳು ಕೃತಿಕಾ ನಕ್ಷತ್ರದ 2, 3 ಮತ್ತು 4ನೇ ಚರಣ, ರೋಹಿಣಿ ನಕ್ಷತ್ರದ 4 ಚರಣಗಳು, ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಈ ಒಂದು ವೃಷಭ ರಾಶಿಯ ಅಂಡರ್ನಲ್ಲಿ ಬರುತ್ತೆ ಅನ್ನುವಂಥದ್ದು ಗಮನಕ್ಕಿರಬೇಕು. ಇನ್ನು ಮಿತ್ರ ರಾಶಿಗಳು ಮಕರ, ಕುಂಭ ಆದ್ರೆ ಶತ್ರು ರಾಶಿ ಸಿಂಹ, ಧನು, ಮೀನ ರಾಶಿ ಆಗಿರತಕ್ಕಂಥದ್ದು. ವೃಷಭ ರಾಶಿಯವರಂದ ತಕ್ಷಣ ಕೇಳಬೇಕಾ, ಯಾವತ್ತಿಗೂ ಕರುಣಾಮಯಿಗಳು, ದಯಾಮಯಿಗಳು, ಯಾವತ್ತಿಗೂ ಹೃದಯವಂತರು, ಸಹಾಯ ಮಾಡುವಂತದ್ರಲ್ಲಿ ನಿಸ್ಸೀಮರಾಗಿರತಕ್ಕಂತಹ ವೃಷಭ ರಾಶಿಯವರು. ಇಂತಹ ವೃಷಭ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳ ಒಂದು ಫಲವನ್ನ ನೋಡೋದಾದ್ರೆ ನೋಡಿ, ನಿಮಗೆ ಕೆಲವೊಂದು ಯಾವುದೇ ಒಂದು ಕ್ಷೇತ್ರದಲ್ಲಿರ್ಲಿ, ನೀವು ಕೆಲಸ ಮಾಡುವಂತ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ನೆರೆಹೊರೆಯಲ್ಲಿ, ನಿಮ್ಮ ರಿಲೇಷನ್ ಅಲ್ಲಿ ನೀವು ಮಾಡುವಂತ ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ವ್ಯಾಪಾರ ವಹಿವಾಟು ಇರ್ಬೋದು, ಇಂತಹ ನಿಮ್ಮ ನಿತ್ಯ ದೈನಂದಿನ ಕಾರ್ಯ ಚಟುವಟಿಕೆಗಳಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇರುತ್ತೆ, ಬಹಳಷ್ಟು ಶತ್ರುಗಳಿಂದ ತುಂಬಿಕೊಂಡಿರುತ್ತೆ. ಅಂದ್ರೆ ನಿಮಗೆ ಆಗದಂತಹ ಜನಗಳು, ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲದಂತ ಜನಗಳು ಜಾಸ್ತಿ ಭೇಟಿ ಆಗ್ತಾ ಇದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿನೇ ಇರಬೇಕಾಗತ್ತೆ, ದಿನಾಲು ಮುಖ ನೋಡ್ಬೇಕಾಗತ್ತೆ. ಇಂತಹ ಒಂದು ವಾತಾವರಣ ನಿಮಗಿರುತ್ತೆ. ಅಂದ್ರೆ ಕೆಲವೊಂದು ಸವಾಲುಗಳಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಕೆಲವೊಂದು ಸಮಸ್ಯೆಗಳು ಹೇಗಿರುತ್ತೆ ಅಂತಂದ್ರೆ, ಕೆಲವೊಬ್ಬರಿಗೆ ಅವ್ರನ್ನ ಬಿಡ್ಲಿಕ್ಕೂ ಆಗಲ್ಲ, ಕಂಟಿನ್ಯೂ ಮಾಡೋದಕ್ಕೂ ಆಗೋಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಯ ಒಂದು ವಾತಾವರಣ, ಒತ್ತಡ ನಿಮ್ಮಲ್ಲಿ ಇರತಕ್ಕಂಥದ್ದು. ಕೆಲವೊಂದು ಜವಾಬ್ದಾರಿಗಳಿರುತ್ತೆ, ಮತ್ತೆ ಕೆಲವೊಂದು ವ್ಯಾಪಾರ ವಹಿವಾಟಿನಲ್ಲಿ ಕಾಂಪಿಟೇಷನ್ ಇರುತ್ತೆ. ನಿಮ್ಮ ದೈನಂದಿನ ನಿತ್ಯ ಚಟುವಟಿಕೆಗಳಲ್ಲಿ ಈ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕಾಗತ್ತೆ. ಯಾಕಂತಂದ್ರೆ ಮಾತಿನ ಮೇಲೆ ಹಿಡಿತಾ ಇರಬೇಕು, ಅವರ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ ಎಚ್ಚರಿಕೆಯಲ್ಲಿರ್ಬೇಕು. ಯಾಕಂತಂದ್ರೆ ಈ ಶತ್ರುಗಳು, ಹಿತಶತ್ರುಗಳು ಇದಾರಲ್ಲ, ನಮಗೆ ಒಂಥರ ಬೆನಿಫಿಟ್ ಆಗಿ ಕನ್ವರ್ಟ್ ಆಗಬೇಕು. ಅದು ಭಯಕ್ಕೆ ಕಾರಣ ಆಗಬಾರದು, ನಮ್ಮ ಮುಂದಿನ ಜೀವನಕ್ಕೆ ಸವಾಲಾಗಿ ಸ್ವೀಕರಿಸುವಂತಹ ಎಚ್ಚರಿಕೆಯಿಂದ ಅದನ್ನ ಒಯ್ಯುವಂತಹ ಪ್ರಯತ್ನವನ್ನ ಮಾಡಿದಾಗ ಖಂಡಿತವಾಗಿಯೂ ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಗಮನಕ್ಕಿರಬೇಕು. ಯಾಕಂದ್ರೆ ಶತ್ರುಗಳ ಎದುರು ನಾವು ತಪ್ಪು ಮಾಡದೇನೆ ನಾವು ಯಶಸ್ವಿಯಾಗಿ ಜೀವನ ನಡೆಸುವಂತಹ ಪರಿಪಾಠಗಳನ್ನ ರೂಢಿಸಿಕೊಂಡಾಗ ನಾವು ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಇನ್ನು ಈ ಮಾನಸಿಕವಾಗಿರತಕ್ಕಂತ ಸಹಜವಾದ ಚಿಂತೆ ಇರುತ್ತೆ. ಏನಪ್ಪಾ ಮಾಡೋದು, ಅಂದುಕೊಂಡಂತ ಕೆಲಸ ಆಗುತ್ತಾ, ಆಗದೆ ಇದ್ರೆ ಏನು ಮಾಡ್ಲಿ ಅನ್ನುವಂತಹ ಕೆಲವೊಂದು ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಚಿಂತೆ ಬೇಡ, ಚಿಂತನೆ ಇರ್ಲಿ. ಯಾಕಂತಂದ್ರೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಚಿಂತನೆ ಇರ್ಲಿ. ಆ ಒಂದು ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂತಹ ಪ್ರಯತ್ನಗಳನ್ನ ನೀವು ಮುಂದುವರೆಸಿದ್ದೆ ಆದ್ರೆ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ, ಅನುಕೂಲತೆಗಳು ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಈ ತಿಂಗಳಲ್ಲಿ ಬಹಳಷ್ಟು ಅನುಭವಗಳಿದೆ, ಸಿಕ್ಕಾಪಟ್ಟೆ ಕಲಿತೀರಿ. ಯಾಕಂದ್ರೆ ಜೀವನ ಅಂದ್ರೇನೆ ಹಾಗೆ, ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ದಿನ, ಪ್ರತಿಯೊಂದು ತಿಂಗಳು, ಪ್ರತಿಯೊಂದು ವರ್ಷ ಒಂದಿಲ್ಲ ಒಂದು ಹೊಸತನದ ಒಂದು ಅನುಭವ ಆಗುತ್ತೆ. ಯಾಕಂದ್ರೆ ನಾವು ಹುಟ್ಟುತ್ತಾನೆ ಎಲ್ಲವೂ ಅನುಭವಿಸಿ ಬಂದಿರೋದಿಲ್ಲ. ಜೀವನ ಅನ್ನುವಂಥದ್ದು ನಮಗೆ ಅನುಭವಕ್ಕೆ ದೂಡ್ತದೆ. ಹಾಗಾಗಿ ಆ ಅನುಭವವನ್ನ ನಾವು ಸರಿಯಾಗಿ ಕಲಿತುಕೊಂಡಾಗ ಅಥವಾ ತಿಳಿದುಕೊಂಡಾಗ, ಒಮ್ಮೆ ಮಾಡಿದ ತಪ್ಪಿನಿಂದ ನಾವು ಅರಿವನ್ನ ಪಡೆದಾಗ ನಾವು ಮುಂದೆ ಮತ್ತೆ ನಮ್ಮ ಜೀವನದಲ್ಲಿ ತಪ್ಪುಗಳನ್ನ ಮಾಡತಕ್ಕಂಥದ್ದು ಕಡಿಮೆ ಆಗತ್ತೆ. ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನ ಹರಿಸ್ತಕ್ಕಂತಹ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ. ಇನ್ನು ವ್ಯಾಪಾರಿಗಳಿಗೆ ಸ್ವಯಂಕೃತವಾಗಿರ್ತಕ್ಕಂತಹ ಅಪರಾಧಗಳು ಯಾವ ರೀತಿ ಅಂತಂದ್ರೆ, ಸ್ವಲ್ಪ ನಾವು ಮಾಡತಕ್ಕಂತ ವ್ಯಾಪಾರ ಕೆಲಸ ಕ್ಷೇತ್ರದಲ್ಲಿ
ಎಚ್ಚರಿಕೆಯನ್ನ ನಾವು ಅನುಸರಿಸಬೇಕಾಗತ್ತೆ. ಯಾಕಂತಂದ್ರೆ ದುಡುಕಿನಿಂದ ಯಾರೋ ಒಬ್ರು ಮಾಡಿದ್ದಾರೆ ಕೆಲಸ ನಾವು ಮಾಡಿಬಿಡ್ಬೇಕು, ಅಥವಾ ಯಾರೋ ಒಬ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದನ್ನ ನಾವು ಮಾಡಿಬಿಡ್ಬೇಕು, ಈ ರೀತಿ ಆಗಿರತಕ್ಕಂತಹ ಯೋಚನೆ ಬೇಡ. ನೀವು ಸ್ವತಃ ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚಿನ ಗಮನ ಹರಿಸ್ತಕ್ಕಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡಿಕೊಂಡಾಗ ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಗಮನಕ್ಕಿರಬೇಕು. ಇನ್ನು ನಾನು ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಚಾರ, ಅದ್ಭುತವಾದಂತ ವಿಚಾರ ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂಥ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡುದ್ರಲ್ಲ ವೀಕ್ಷಕರೇ, ಈ ಒಂದು ವಿಡಿಯೋ ಇದೆಯಲ್ಲ, ಅಂದ್ರೆ ಈ ಜಾತಕ ಫಲ ಇದೆಯಲ್ಲ, ಇದು ಸಂಪೂರ್ಣವಾಗಿರತಕ್ಕಂತ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರತಕ್ಕಂತ ಜನ್ಮ ಜಾತಕ ಫಲ. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಈ ಜನ್ಮ ಜಾತಕ ಫಲ ಸಿಗ್ತಾ ಇರತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇಡೀ ನಿಮ್ಮ ಜೀವನದ ಮಾಹಿತಿಯನ್ನ ಪಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಬನ್ನಿ. ಈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಇನ್ನಿತರ ಫಲಗಳು ಏನಿದೆ ಅಂತ ನೋಡೋದಾದ್ರೆ, ನೋಡಿ, ಕೆಲವೊಂದು ತಪ್ಪಿನಿಂದ ತೊಂದರೆಗಳನ್ನ ಅನುಭವಿಸುವಂತ ಸಾಧ್ಯತೆಗಳಿದೆ. ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಹರಿಸಿ, ತಂದೆ ತಾಯಿಗಳ ಬಗ್ಗೆ ಆರೋಗ್ಯದ ಕಡೆ ಗಮನ ಹರಿಸಿ, ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೂ ಆಗಿಂದಾಗೆ ಅದನ್ನ ಸರಿ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ. ಈ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮೇಲಧಿಕಾರಿಗಳಿಂದ ಸಾಕಷ್ಟು ಒತ್ತಡ ಇರುತ್ತೆ, ಕಿರಿಕಿರಿ ಇರುತ್ತೆ. ಅದನ್ನ ಸಮಾಧಾನವಾಗಿ ನಿಭಾಯಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಕೆಲವೊಂದು ಜನ ಇಲ್ಲ ಸಲ್ಲದ ಅಪವಾದಗಳನ್ನ ಹೊರಿಸುವಂತಹ ಸನ್ನಿವೇಶಗಳಿರುತ್ತೆ. ಈ ಕೈಲಾಗದ ಶತ್ರುಗಳ ಒಂದು ಅಸ್ತ್ರ ಏನು ಅಂತಂದ್ರೆ ಸುಮ್ನೆ ಅಪಪ್ರಚಾರ ಮಾಡ್ತಕ್ಕಂಥದ್ದು. ಹಾಗಾಗಿ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಇದ್ರ ಕಡೆ ಹೆಚ್ಚಿನ ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಒಳ್ಳೇದಾಗುತ್ತೆ. ಜೊತೆಗೆ ಮಾತಿನ ಮೇಲೆ ನಿಯಂತ್ರಣ ಇರಲಿ. ಎಂತ ಕಷ್ಟಗಳು ಬರ್ಲಿ, ನೋವುಗಳು ಬರ್ಲಿ, ಸಮಾನವಾಗಿ ಸ್ವೀಕಾರ ಮಾಡಿ ನೀವು ಒಂದು ಎಲ್ಲಿದ್ದೀನಿ, ನಾನು ಏನ್ ಮಾತಾಡ್ಬೇಕು, ಯಾವ ರೀತಿ ಮಾತಾಡಿದ್ರೆ ಸರಿ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೊಂಡು ನೀವು ಮಾತಾಡ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರೆ ಆ ಮಾತಿಗೆ ಒಂದು ತೂಕ ಇರುತ್ತೆ ಅನ್ನುವಂಥದ್ದು ಗಮನಕ್ಕಿರಬೇಕಾಗತ್ತೆ. ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ, ಆರೋಗ್ಯದ ಕಡೆ ಎಚ್ಚರಿಕೆ ಇರಬೇಕು. ಏನೋ ಚಿಕ್ಕ ಪುಟ್ಟ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸ್ತಕ್ಕಂತ ಪ್ರಯತ್ನ ಮಾಡಿ. ಒಳ್ಳೆ ಊಟ, ಒಳ್ಳೆ ಆಹಾರ, ಒಳ್ಳೆ ವಾತಾವರಣ, ಮತ್ತೆ ವಾಕಿಂಗ್, ಯೋಗ, ಧ್ಯಾನ, ಎಕ್ಸರ್ಸೈಸ್, ಈ ರೀತಿಯಾಗಿರತಕ್ಕಂತಹ ಕ್ರಮಗಳನ್ನ ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡಿಕೊಳ್ಳಿ. ಈ ರೀತಿ ಮಾಡ್ತಕ್ಕಂಥದ್ರಿಂದ ಆರೋಗ್ಯದ ಮೇಲೆ ಬಹಳ ಒಳ್ಳೆ ಪರಿಣಾಮಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಜೊತೆಗೆ ನೋಡಿ, ಸ್ವಲ್ಪ ಮನಸ್ಸಿಗೆ ಶಾರೀರಿಕವಾಗಿರ್ತಕ್ಕಂಥ ಚಿಂತೆ ಇರುತ್ತೆ. ಆರೋಗ್ಯದ ಬಗ್ಗೆ ಚಿಂತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂತ ಸಾಧ್ಯತೆಗಳಿದೆ. ಇನ್ನು ಮಾತೃವರ್ಗದಿಂದ ನಿಮಗೆ ಧನ ಸಹಾಯ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮಾತೃವರ್ಗ ಅಂತಂದ್ರೆ ನಿಮ್ಮ ತಾಯಿ ಇರ್ಬೋದು, ಅಥವಾ ನಿಮ್ಮ ಅತ್ತೆ ಇರ್ಬೋದು, ನಿಮ್ಮ ಅಕ್ಕ ಇರ್ಬೋದು. ಈ ರೀತಿ ಈ ಹೆಣ್ಣು ಮಕ್ಕಳ ಕಡೆಯಿಂದ ಒಳ್ಳೆಯ ಒಂದು ಅನುಕೂಲಕರವಾಗಿರತಕ್ಕಂತಹ ವಾತಾವರಣ ಸೃಷ್ಟಿ ಆಗುತ್ತೆ. ಧನಪ್ರಾಪ್ತಿ ಯೋಗಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಿರಿಯ ಅಧಿಕಾರಿಗಳಿಂದ ಸಹಜವಾಗಿ ಆಗ್ಲೇ ಹೇಳಿದಾಗ ಕಿರಿಕಿರಿ ಇರುತ್ತೆ. ಅಧಿಕಾರ ವರ್ಗಕ್ಕೆ ಇನ್ನು ದ್ವಿಚಕ್ರ ವಾಹನ ಖರೀದಿ ಮಾಡ್ತಕ್ಕಂಥದ್ದು, ನೀವೇನಾದ್ರೂ ಯಾವ್ದೋ ಸ್ಕೂಟರ್, ಬೈಕ್ ಖರೀದಿ ಮಾಡ್ಬೇಕು ಅಂತಂದ್ರೆ ಅವಕಾಶಗಳು ತುಂಬಾ ಚೆನ್ನಾಗಿದೆ, ಖರೀದಿ ಮಾಡಬಹುದು. ಇನ್ನು ಈ ಕಿರಿಯರ ನಡುವೆಯೂ ಕೂಡ ಈ ದೈವ ಕಿರಿಕಿರಿ, ಸಮಸ್ಯೆ, ತೊಂದರೆ, ತಾಪತ್ರಗಳ ಮಧ್ಯದಲ್ಲಿಯೂ ಕೂಡ ಈ ದೈವ ಬಲದಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರುತ್ತೆ. ದೇವ್ರಿದ್ದಾನೆ, ನಾನು ಒಳ್ಳೇದ್ ಮಾಡಿದ್ದೀನಿ, ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ, ನನಗೆ ಹ್ಯಾಕೆ ಕೆಟ್ಟದಾಗುತ್ತೆ ಅನ್ನುವಂತಹ ಮನೋಬಲ ಅನ್ನುವಂಥದ್ದು ಇರುತ್ತಲ್ಲ, ಎಲ್ಲೋ ಒಂದು ಕಡೆ ನಿಮಗೆ ಧೈರ್ಯವನ್ನು ತಂದು ಕೊಡ್ತಕ್ಕಂತ ಸಾಧ್ಯತೆಗಳಿದೆ. ಜೊತೆಗೆ ಆತ್ಮಬಲ ಅನ್ನುವಂಥದ್ದು ಇರುತ್ತಲ್ಲ, ಅದು ತುಂಬಾ ಅನುಕೂಲಕರವಾಗಿರ್ತಕ್ಕಂತ ಫಲ ಸಿಗ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪ್ರಗತಿ ಸ್ವಲ್ಪ ಏನಿರುತ್ತೆ, ಚಿಂತನೆ ಇರುತ್ತೆ. ಜಾಸ್ತಿ ಓದ್ತಾ ಇದ್ರೆ ಓದಿರುವಂತ ರಿಸಲ್ಟ್ ಸಿಗ್ತಾ ಇಲ್ವಲ್ಲ ಅನ್ನುವಂತ ಚಿಂತೆ ಇರುತ್ತೆ. ಆದ್ರೂ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ರಿಸಲ್ಟ್ ಸಿಗುತ್ತೋ ಬಿಡುತ್ತೋ, ನಿಮ್ಮ ಕೆಲಸ ಅಂದ್ರೆ ನಿಮ್ಮ ಪ್ರಯತ್ನ, ನಿಮ್ಮ ವಿದ್ಯಾರ್ಥಿಗಳಾಗಿರ್ಬೋದು, ಜೊತೆಗೆ ನೀವು ಮಾಡ್ತಕ್ಕಂತ ಉದ್ಯೋಗದಲ್ಲಿ ಆಗಿರ್ಬೋದು, ನಿರಂತರವಾಗಿರ್ತಕ್ಕಂತಹ ಪ್ರಯತ್ನವನ್ನ ಮುಂದುವರಿಸಿದಾಗ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಗಮನಕ್ಕಿರಬೇಕು. ಜೊತೆಗೆ ಆಲ್ಮೋಸ್ಟ್ ಆಲ್ ನೀವೇನೋ ಒಂದು ಪ್ರಯತ್ನ ಮಾಡಿರ್ತೀರಿ, ಆ ಶ್ರಮಕ್ಕೆ ತಕ್ಕಂತ ಒಂದು ಫಲ ಅಂತೂ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರತಕ್ಕಂಥದ್ದು. ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಈ ತಿಂಗಳುದ್ದಕ್ಕೂ
ಎಷ್ಟೇ ಸವಾಲುಗಳ ಇದ್ರೂ ಕೂಡ ಆ ಸವಾಲುಗಳ ಮಧ್ಯದಲ್ಲಿ ನಿಮಗೆ ಒಳ್ಳೆ ಫಲ ಇದೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿರತಕ್ಕಂತ ವಿಚಾರ. ಜೊತೆಗೆ ನಿಮಗೆ ಅದ್ಭುತವಾದ ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಬೇಕಾಗಿರತಕ್ಕಂತ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಮಾಹಿತಿಗಳನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಅದ್ಭುತವಾದ ಪರಿಹಾರಗಳನ್ನ ಸುಲಭವಾದ ಪರಿಹಾರಗಳು ಯಾವುವು ಅಂತಂದ್ರೆ ನೋಡಿ, ಆಗಸ್ಟ್ ತಿಂಗಳಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನ ಜಪಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಬಹಳ ಒಳ್ಳೆ ಫಲ ಸಿಗುತ್ತೆ. ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ಒಂದು ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಎಷ್ಟೇ ಕಷ್ಟ ಇರಲಿ, ನೋವಿರ್ಲಿ, ದೈವ ಬಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ಪ್ರತಿ ಗುರುವಾರ ರುದ್ರಾಭಿಷೇಕವನ್ನ ಮಾಡಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ ಮತ್ತೆ ಈ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿ ವಿಧವಾ ಸ್ತ್ರೀಯರಿಗೆ, ಸಾಧುಗಳಿಗೆ, ಸಂತರಿಗೆ, ಮತ್ತೆ ಅನಾಥರಿಗೆ, ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ವಿಷಮ ಪರಿಸ್ಥಿತಿಯಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾಗಿರತಕ್ಕಂತಹ ಸಹಾಯ ದಾನವನ್ನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ ನಿಮಗೆ ಅದ್ಭುತವಾಗಿರತಕ್ಕಂತಹ ಫಲ ಸಿಗುತ್ತೆ. ಅದ್ಭುತವಾದ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.